Hey guys, Assalamu alaikum. Welcome back to my new video. ಇಂದು ನಾನು ರಡಿಪುಲಿ ಬಿರಿಯಾನಿ ರೆಸಿಪಿ ಹಾಕಿ ಕಾಟಿಯುಳ್ಳೆ. ಸೊ ಅದಕ್ಕೊರು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸುം ಯೂಸ್ ಹಾಕಿರೆ ಅದು ನಾನು ವಿಡಿಯೋ ಲಾಸ್ಟ್ಗೆ ಚೊಲ್ಡೆ. ಸೊ ಆರು ಸ್ಕಿಪ್ ಹಾಕಂಡ ಕಂಟಿನ್ಯೂಸ್ ಆಯ್ತು ನೋಡ್ಕೋರು. പിന്നെ ആരെല്ലാം സബ്സ്ക്രൈബ് ആക്കಂട്ട് ನನ್ನ ಚಾನೆಲ್ ನೋക്കിಯುಳ್ಳಾರು ನಂಗೆಲ್ಲ ಸಬ್ಸ್ಕ್ರೈಬ್ ಹಾಕೋರು. പിന്നെ ಅದ್ರ ಮುಟ್ಟಮೆ ಅವರು ಬೆಲ್ ಐಕಾನ್ ಉಂಡು ಅದ್ರ ನಿಂಗ ಪ್ರೆಸ್ ಹಾಕೋರು ಅಪ್ಪ ನಿಂಗೆಲ್ಲ ನೋಟಿಫಿಕೇಶನ್ ನಿಂಗೆ ಬಂದು. ಸೊ പിന്നെ ഒരു ലൈക്ക് കൊടുക്കും മറക്കണ്ട. ಲೆಟ್ಸ್ ಗೋ. ಸೊ ಇದಕ್ಕೆ ಬೇಡ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ഇവിടെ ಇಟ್ಟರೆ. ಸೊ ಅದು ಅದಕ್ಕಾಯ್ತು ನಾನು ஒரு 2 kg ಹತ್ರ ಚಿಕನ್ ವಾಶ್ ಹಾಕಿಟ್ಟು ಇಡ್ತಾರೆ. ಆದ್ರೆ ಇಪ್ಪ ಮ್ಯಾರಿನೇಷನ್ ಹಾಕೋಣ. ಅದು ಇಂಗ್ರೀಡಿಯೆಂಟ್ಸ್ ನಾನು അവിടെ ಇಟ್ಟದ್ದು ಮ್ಯಾರಿನೇಷನ್ಗೂ ಸೇಮ್ ಇಡ್ರೆ ಮ್ಯಾರಿನೇಷನ್ പിന്നെ ಮಸಾಲೆ ಹಾಕೋಗು ಸೇಮ್ ಇಟ್ಟುಂಡ್ರೆ. ಸೊ ಅದവിടെ അങ്ങനെ ಆಡ್ ಹಾಕಿದೆ. ಮ್ಯಾರಿನೇಷನ್ಗೆ ಮಾತ್ರ ಕರ್ಡ್ ಯೂಸ್ ಹಾಕಿದೆ. ಸೊ ಇದಕ್ಕಾಯ್ತು ನಾನು 1 ಟೇಬಲ್ ಸ್ಪೂನ್ ಹತ್ರ ಚಿಕನ್ ಮಸಾಲ, 1 ಟೇಬಲ್ ಸ್ಪೂನ್ ಹತ್ರ ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, പിന്നെ 1 ಟೇಬಲ್ ಸ್ಪೂನ್ ಹತ್ರ ಕೊರಿಯಾಂಡರ್ ಪೌಡರ್, പിന്നെ 1/2 ಟೇಬಲ್ ಸ್ಪೂನ್ ಹತ್ರ ಪೆಪ್ಪರ್ ಎಲ್ಲ ಇಟ್ಟಿತ್ತು. 1 ಕಪ್ ಕರ್ಡು ಮಿಟ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಹತ್ರ ಇಟ್ಟರೆ. പിന്നെ 1 ಟೇಬಲ್ ಸ್ಪೂನ್ ಹತ್ರ ಚಿಲ್ಲಿ ಪೌಡರ್, പിന്നെ 1 ಕಪ್ ಹತ್ರ ಕರ್ಡ್ ಇತ್ರ ಇಟ್ಟಿತ್ತು. ಸಾಲ್ಟ್ ಎത്ര ಟೇಸ್ಟ್ ಎತ್ರ ಬೇಡ ಅത്ര ಸಾಲ್ಟ್ ഇട്ടിട്ട് ಮ್ಯಾರಿನೇಷನ್ ಹಾಕೋಣ. 1 ಗಂಟೆ ನಂಗೆ അങ്ങനെ ಮ್ಯಾರಿನೇಷನ್ ಹಾಕಿಟ್ಟು ಮೂಡಿ ಬೇಯ್ಕೋಣ. പിന്നെ ഒരു കൈപ്പിടി ಕೊರಿಯಾಂಡರ್ ಲೀವ್സും ಪುದೀನ ಲೀವ್ಸ್ ಒಟ್ಟಿಗಿಟ್ರೆ. ಪುದೀನ ಲೀವ್ಸ್ ಇದಕ್ಕೆ ಇಡೋಣುಂಟಿಲ್ಲ, ಅದು ನಂಗೆ ಮಸಾಲೆ ಹಾಕಬೇಡ. ಇದಕ್ಕೆ ಕರಿ ಲೀವ್ಸ್ ಇಟ್ರೆ ಎಲ್ಲ ಒಟ್ಟು ಮಿಕ್ಸ್ ಹಾಕಿತ್ತು ಮ್ಯಾರಿನೇಷನ್ಗೆ ಬೇಕೋರು. ഇപ്പൊ ನಾನು ഒരു ബിരിയാണി പോട്ട് എടുത്തോണ്ടേ ಅದಕ್ಕೆ ഒരു 3 ಟೇಬಲ್ ಸ್ಪೂನ್ ಹತ್ರ ಸನ್ಫ್ಲವರ್ ಆಯಿಲ್ ಇಟ್ರೆ. ഇപ്പൊ എണ്ണ ഇത് കാഞ്ഞോ വരുമ്പോ ಅದಕ್ಕೆ ನಂಗೆ ಕಟ್ಟಾಕಿ വെച്ച് 4 ಆನಿಯನ್, പിന്നെ 4 ಟೊಮೆಟೊ, പിന്നെ ಗ್ರೀನ್ ಚಿಲ್ಲಿ 2-3 ಇದೆಲ್ಲ ನಾನು ಇಟ್ಟು ಒಟ್ಟಿಗೆ ಫ್ರೈ ಆಕಡೆ. ಫಸ್ಟಿಗೆ ಆನಿಯನ್ ಇಡ್ರೆ, ಆನಿಯನ್ ಇಟ್ಟಿತ್ತು ಅದು ತೆಲ್ಲ ಬಾಡಿಯೋ ಬರುಂಬೊತ್ತಿಗೂ ಸಾಲ್ಟು ನೀವು ತೆಲ್ಲ ಫ್ರೈ ಆಗ್ಬೊತ್ತಿಗೂ ಸಾಲ್ಟ್ ಇಡೋರು ಬೇಗ ಸಾಫ್ಟ್ ಆಯ್ತು ಇಟ್ರು. ಸೊ ಅದು ಕಾഞ്ഞೋ ಬಂದ್ಮೇಲೆ പിന്നെ ಮಸಾಲೆ ಪೌಡರ್ಸ್ ಎಲ್ಲ ಇಡೋಣ.
ಆನಿಯನ್ ಸಾಫ್ಟ್ ಆಯ್ತು ಬರುമ്പೋ ನೀವು ನೆಕ್ಸ್ಟ್ ಟೊಮೆಟೊ ಇಡಂಡ ಬಟ್ ನಂತೆಲ್ಲ ಪರಪೋಯಪ್ಪ ಇದು ಇಟ್ಟದ್ದು ಹಾಕಿ ಅದಕ್ಕೆ ನಾನು ಯೋಚನೆ ಒಳ್ಳೆ ಫಸ್ಟ್ ಇದು ಸಾಫ್ಟ್ ಆಯ್ತು ಬಂದ್ಮೇಲೆ പിന്നെ ಎಲ್ಲ ಮಸಾಲೆ ಪೌಡರ್ಸ್ ಇಡೋನು. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಕನ್ ಮಸಾಲ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಟರ್ಮರಿ ಪೌಡರ್, ಪೆಪ್ಪರ್ಸ್ ಎಲ್ಲ ഇട്ടിട്ട് കൊറിയാണ്ടർ പൗഡർ പിന്നെ ചില്ലി പൗഡർ ഇത്ര പൗഡേഴ്സ് ഇടുന്നുണ്ട്. ഇതെല്ലാം ഇട്ട് തായൽ പിന്നെ നീങ്ങ അത് നല്ല ಅದರ ರಾ ಸ್ಮೆಲ್ ಎಲ್ಲ പോകുമ്പോഴത്തേക്കും നിങ്ങൾ പിന്നെ ಟೊಮೆಟೊ ಇಡೋರು. ಸೊ ನಾನು ನೆಕ್ಸ್ಟ್ ಎಲ್ಲ ಕರಿ ಲೀವ್ಸುം ಆನಿಯനും ಕಾಯಿಸಿಟ್ಟು ಇಡ್ಕಡೆ ಅದು ಗಾರ್ನಿಶಿಗೆ ಬೇಣೋಡು ಮೇಲ್ ಬಿರಿಯಾನಿಗೆ ಮೇಲಿಡೋಗು ಅದಕ್ಕಾಯ್ತು ನಾ ಎಲ್ಲವರು ಬಣ್ಣಲೆಲ್ಲ ಇಟ್ಟಿತ್ತು ಎಣ್ಣೆಲು ಕಾಯ್ಚಿ ಇಡ್ತಾರೆ. ಚೊಪ್ಪು ಇಟ್ಟಪ್ಪ ಮೆಡುಕೋರು ಇಲ್ಲಂಗ ಅದು ಕರಿഞ്ഞു ಕೊಂಡು. ಇದು ಟೊಮೆಟೊ ಬೆಂದು ಬಂದರೆ ಇಪ್ಪ ಇದಕ್ಕೆ ಮಸಾಲೆ ಪೌಡರ್ಸ್ ಎಲ್ಲ ಇಡೋರು. ನಾನು ಆಲ್ರೆಡಿ ಚೊನ್ನಿನಲ್ಲೇ ಅದೆಲ್ಲ ಮಸಾಲೆ ಪೌಡರ್ಸ್ ಇದಕ್ಕೂ ಇಡೋರು. ಇದು ಮಾತ್ರ ഇവിടെ ಮಸಾಲೆಗೆ ಇಡುമ്പോಕೆ ಎಲ್ಲ ಹಾಫ್ ಹಾಫ್ ಇಡೋರು. ಅದನ್ನ ಮ್ಯಾರಿನೇಷನ್ಗೆ ಎಂದ್ರೆ ಇಟ್ರೆ ಅದೆಲ್ಲ 1 ಟೇಬಲ್ ಸ್ಪೂನ್. ಈಗ ಮಸಾಲೆಗೆ ಇಡುമ്പോ ನಾನು 1 ಟೇಬಲ್ ಸ್ಪೂನ್ ಎಂದ್ರೆಲ್ಲ ಚೊನ್ನರೆ ಅದೆಲ್ಲ ಹಾಫ್ ಹಾಫ್ ಹಾಕಿದ್ದು ಇಟ್ಟಂಗೆ ಇತ್ತು. ಗರಂ ಮಸಾಲ ಹಾಫ್ ಇನ್ನೆಂಗ್ ಅದು 1/4 അങ്ങനെ ഇട്ടെങ്കെ ഇತ್ತು. ಸೊ ಉಪ್ಪು അങ്ങനെ ನೀங்க ಇದಕ್ಕೆ ತೆಲ್ಲಿಡೋರು. ನೀங்க ಚಿಕನ್ പിന്നെ ಇಟ್ಟೆಲ್ പിന്നെ ಟೇಸ್ಟ್ ನೋಕಿತ್ತು ಸಾಲ್ಟ್ ಎಲ್ಲ ಇಟ್ಟಂಗೆ ಇತ್ತು.
நாங்க இதுல ஒரு தெல்லு மசாಲೆ ஒரு 1/4 ಹತ್ರ എടുത്ത് ಬೇಕೋರು. ಸೊ ಬಾಕಿ ನೀங்க ಚಿಕನ್ ನೀங்க ಮ್ಯಾರಿನೇಷನ್ ಹಾಕಿಟ್ಟು വെച്ച് ಚಿಕನ್ ಎಂದ್ರೆ ಉಂಡು ಅದ್ರ ಇಟ್ಟത്തെ ಎಲ್ಲ ಒಟ್ಟಿಗೆ ಮಿಕ್ಸ್ ಹಾಕಿತ್ತು ತೆಲ್ನೇರ ಬೇವಕ್ಕೂ അങ്ങനെ ಬೇಕೋರು. അത് ഞങ്ങ സെപ്പറേറ്റ് എടുത്ത് വെച്ചതിൽ മസാല ഉണ്ടല്ലേ ಅದಕ್ಕೆ ನಾನು ഒരു ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಉಂಟು ಚೊಂದಿನಲೆ അതുണ്ടെങ്കിൽ ഒരു ಕ್ಯಾಶ್ಯೂ ಅದಕ್ಕೆ ನೀಗ ഒരു 4 to 5 ಅತ್ತರೆ ನೀಗ ഒരു ತೆಲ್ ಕ್ಯಾಶ್ಯೂ ಎತ್ತೊಂಡಿತ್ತು ಅದ್ರ ಆ ಮಸಾಲೆಡೆ ಒಟ್ಟು ಇಟ್ಟಿತ್ತು ಫೈನ್ ಪೇಸ್ಟ್ ಆയിട്ട് എടുക്കോರು. ಸೊ ನೀಗ ಚೊಮ್ಮೆ ಆಳು ಉಂಡುಂಟಾಯಂಗ್ ನೀಗ ಇದ್ರ ಮಸಾಲೆಡೆ ಹಾಫ್ എടുത്തിട്ട് ನೀಗ പേസ്റ്റ് ആക്കോರು. അത് ചൊമ്മ ടേസ്റ്റി ആയിട്ട് ഇക്കട്. ಸೊ അങ്ങനെ പിന്നെ നീങ്ങ എല്ലാം ഒട്ടുക ಮಿಕ್ಸ್ ಹಾಕಿಯಂಗೆ ಇತ್ತು ಅಪ್ಪ ಮಸಾಲೆಮ್ ತೆಲ್ಲಿ ಆರವಡು ನಂಗೆ ಇಪ್ಪ ಇದಕ್ಕೆ ಕೊರಿಯಂಡರ್ ಲೀವ್ಸ್ ಪುದೀನ ಲೀವ್ಸ್ പിന്നെ ಕರಿ ಲೀವ್ಸ್ ಇತ್ರ ಇಟ್ರೆ ಇಪ್ಪ ಈ ಮಸಾಲೆಡೆ ഒരു ತೆಲ್ಲ ಮಸಾಲೆ ನಾನು ಇಡ್ತರೆ ಇದು ಚಿಕನ್ ಬೆಂದು ಉಂಡು ನಂಗೆ ತೆಲ್ಲ ಮಸಾಲೆ എടുക്കണം എടുത്തിട്ട് സെപ്പറേറ്റ് വെക്കണം എന്ത് ചൊന്നെങ്കിൽ അത് പിന്നെ ನಂಗ ರೈಸ್ ಇಡುಂಬೊತ್ತುಗು ನಂಗಗ್ ಅದು ಬೇಣೋಡು. ಇಪ್ಪ ನಾನು ಅರಚಿ ಬೆಚ್ಚೆ ಅಂದ್ರೆ ಮಸಾಲೆ ಉಂಡಲೆ ಪೇಸ್ಟ್ ಆದ್ರೆ ನಾನು ಇದ್ರ ಒಟ್ಟುಗಿಟ್ಟದ್ದು ಮಿಕ್ಸ್ ಹಾಕಡೆ ಅಪ್ಪ ಮಸಾಲೆಗೆ ಚೊಮ್ಮೆ ಟೇಸ್ಟ್ ಐತಿ ಇಕ್ಕರು ಮಸಾಲೆ ಸಹ. ಸೊ ಮಸಾಲೆ ತೆಲ್ಲ ಯಾರಮ್ಮ ಅವಡು ಸೊ ಎಲ್ಲರ ಅದನ್ನು ಟ್ರೈ ಹಾಕಿ ನೋಕೋರು. ಸೊ ಅದು ನಾನು ಇದ್ಲೊರು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇಟ್ರೆ ಚೊಂದಲೆ ಅದು ಒಂದು ಕ್ಯಾಶ್ಯೂ ನಟ್ ಅದು ನಿಂಗ ಇಟ್ಟೆಂಗ್ ನಿಂಗ ಅವ್ರಕ್ ಹಾಕಿ ನೋಕೋರು ನೋಕಿತ್ತ ಆ ಟೇಸ್ಟ್ ನಿಂಗ ನನ್ನ ಕಮೆಂಟ್ ಬಾಕ್ಸ್ ಎಲ್ದಿ ಅರಿಕೋಗು ಮರಕಂಡ. പിന്നെ ചിക്കൻ ഒരു ഇതിൽ 75% ಬೆಂದೆಂಗ್ ಮೈ ചൊമ്മ ಬೇವುಡ ಬೇಂಡ പിന്നെ ದೊಡ್ಡನಿಟ್ಟು ಕೊಂಡು ನಂಗೆ ದಮ್ ಇಡುಂಬತ್ತುಗು ഇതില് ನಾನು ವೆರಿ ಸ್ಟೆಪ್ ಬೈ ಸ್ಟೆಪ್ ചെറിയ സ്റ്റെപ്പ് ಸಮೇತ ನಾನು ಹಾಕಿದೆ ಆರ್ಗೆಲ್ಲ ನಿಂಗ ಬಿರಿಯಾನಿ ಹಾಕೋಗು ಮಂಡ್ಲ ಹಂಗಾಗಿ ಈ ವಿಡಿಯೋ ನೋಕಿಯಂಗೆ ಕರೆಕ್ಟ್ ಆಯ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹಾಕೋಗು ಬಂಡು ಅದಕ್ಕಾಯ್ತು ನಾನು ಹಾಕಿವ್ರು ಇದ್ರಂಟಿ ಮುನ್ನೋರು ನಾನು ಇದ್ರ ರೆಸಿಪಿ ಇಟ್ರೆ ಬಟ್ ನಾನು ಡೀಟೇಲ್ ಆಯ್ತು ಇಟ್ಟಿತ್ಲಂತ. ಸೊ ಅದಕ್ಕಾಯ್ತು ಇಪ್ಪ ಫಸ್ಟ್ ಆರೆಲ್ಲ ಬಿಗಿನರ್ಸ್ ಉಳ್ಳಾರು ಹಂಗಾಗಿ ಇದು ಚೊಮ್ಮೆ ಯೂಸ್ಫುಲ್ ಆವಡುಂಟು ನಾನು ಎವ್ರಿ ಸ್ಟೆಪ್ಪುം ಇದ್ಲ ಆ್ಯಡ್ ಹಾಕಿರೆ ಇಪ್ಪ ನಂಗ ಪೇಸ್ಟ್ ಎಂದಿಟ್ರೆ ಅದ್ರದ್ದೆಲ್ಲ ಬೇಣಂಗ ನಿಂಗ ಜಾರ್ ಕಲ್ಗಿತ್ತು ஒரு 4 ಟೇಬಲ್ ಸ್ಪೂನ್ ಹತ್ರ ತಣ್ಣಿ ಮೈ ಅದು ತಣ್ಣಿ ಬೇಣುಂಟಿಂದ ಮಾತ್ರ ಇಟ್ಟದ್ದು ಎಲ್ಲ ಒಟ್ಟಿಗೂ ಮಿಕ್ಸ್ ಹಾಕೋರು. ಸೊ പിന്നെ ಅಂದ್ರೆ ಚಂದಂಗೆ ಇಪ್ಪ ನೀಗ ಟೇಸ್ಟ್ ನೋಕೋಣ ಸಾಲ್ಟ್ ಚಂದಂಗೆ ಮಸಾಲೆ ಪೌಡರ್ಸ್ಲೆಲ್ಲ ತೆಲ್ಲ ಸಾಲ್ಟ್ ಈ ಕಡೆ ಎಲ್ಲ ಅದೆಲ್ಲ ಆಯ್ತು ಕೊರೋಡಿ ಇನ್ನಂಗೆ ಮಾತ್ರ ತೆಲ್ಲಿ ಇಡೋರು ನಾನು ತೆಲ್ಲಿ ಇಟ್ರೇನು ಪಟ್ಟೆ. ಸೊ ನೀಗ ಈ ಟೈಮಲ್ಲಿ ಟೇಸ್ಟ್ ನೋಕಿಯಂಗೆ ಇತ್ತು. ഇത് ഒരു അരി വന്നിട്ട് ഒരു ചെറിയ പൊടി പൊടി അരി ನಾನು ಜೀರಗಶಾಲ ಗಂಧಶಾಲ ಏದೋ ಅರಿ ಎಡ್ತಿತ್ಲ. ಸೊ ಇದು ಟ್ರೈ ಹಾಕೋಬೇಣಾಯ್ತು ನಾನು ഒരു ചെറിയ പൊടി അരി എടുത്തോണ്ട്ರೆ ಬಟ್ ಇದು ಚೊಮ್ಮೆ ಟೇಸ್ಟ್ ಉಂಡು ಈ ಅರಿ. ಸೊ ನಿಮಗೆ ಇದು ಬೇಡ ಅದು ನೀವು ಎಡ್ತೊಳ್ರು ನಾನು ಎಪ್ಪೋಳು ಯೂಸ್ ಆಕಡೆ ಜೀರಗಶಾಲ ರೈಸ್ ಬಟ್ ಇದ್ಲಿಪ್ಪ ನಾನು ನೋಕೋಬೇಣಾಯ್ತು ಇದೊರು ചെറിയ ಅರಿ ಯೂಸ್ ಹಾಕಿರ ಅದ್ರ പേരെಂದ್ರೆ ಎಂಟು ಗೊತ್ತಿಲ್ಲ నాకు. ಸೊ ಆದ್ರೆ ಇಪ್ಪ ചോറ് ನಾನು ಆಲ್ರೆಡಿ നെയ്ച്ചോറിനിങ് എങ്ങനെ ആക്കടാറ് ഗീ റൈസ് അങ്ങനെ ആക്കിടെ എത്ര അരി എടുത്തರೆ ಅದ್ರ ಡಬಲ್ ತಣ್ಣಿ ಬೆಚ್ಚಿತ್ತು ತೆಲ್ ನೆಯ್ ಬೀತಿತ್ತು ಹೋಲ್ ಸ್ಪೈಸಸ್ ಎಂದ್ರೆ ಅದ್ರ ಮಿಟ್ರೆ ಇಟ್ಟಿತ್ತು ஒரு 90% ಬೆಂದ್ರು ಇದು ಬೆಂದೆ പിന്നെ ಇಪ್ಪ ನಾನು ಇದು ತೆಲ್ಲ ಮಸಾಲೆನ ಪಟ್ಟಿ ಎಡ್ತು വെച്ചിರಲ್ಲ ಇಪ್ಪ ಇದು ನೀಗ ಈ ചോറ് ಮಸಾಲೆಡೆ ಮೇಲ್ಗೆ ಇಡೋರು ಇಟ್ಟಿತ್ತು പിന്നെ ನೀಗ സ്റ്റെപ്പ് ഗാർണിഷ് ನಂಗ ಅವರು ಕರಿ ಲೀವ್സും പിന്നെ ಆನಿಯനും ಫ್ರೈ ಆക്കി വെച്ചിರಲ್ಲ അതും ಇಡೋಗುಂಡು ಪ್ಲಸ್ ಟರ್ಮರಿಕ್ ಸಾರಿ ಇದು ಕೊರಿಯಂಡರ್ ಲೀವ್ಸುം ಪುದೀನ ಲೀವ್ಸ್ ಎಲ್ಲ ಇಡೋಗುಂಡು. ಸೊ ನಿಂಗ ಆರ್ಗ ಇಷ್ಟ ಇಲ್ಲ ಹಂಗ ಸ್ಕಿಪ್ ಹಾಕ ಇಲ್ಲಂಟ ಹೆಂಗ್ ಲಾಸ್ಟ್ ನಿಂಗ ಚೊಪ್ಪು ಇಡೋರು ಇಟ್ಟತ್ತು ದಮ್ಮಲ್ಲ പിന്നെ ಚೊಪ್ಪುಡೆಲ್ಲ ಸಪ್ರೇಟ್ ಎಡ್ಕೋಗೌಡು ಅದ್ರ ಸ್ಮೆಲ್ ಮಾತ್ರ ನಿಂಗ
ಫ್ಲೇವರ್ ಮಾತ್ರ ಇದ್ಲು ಫುಲ್ ಲಿಕ್ವಿಡ್ ಚೋರ್ಲು ಚೊಪ್ಪುಡೆಲ್ಲ ಮೇಲ್ತೆ ಎಡ್ತೆಂಗೆ ಇತ್ತು. ಸೊ ಇಪ್ಪ ನೋಕರು ನಾನು ஒரு ಲೇಯರ್ ചോറ് ഇട്ടേ ഇട്ടിട്ട് ഓനിയൻ ഫ്രൈഡ് ഓനിയൻ പിന്നെ പൗഡേഴ്സ് പിന്നെ പട്ട എടുത്ത് വെച്ച മസാല ഉണ്ടല്ലേ അദ്രത്തെല്ലാം ഇങ്ങനെ ഇടൂರು ഇട്ടിട്ട് പിന്നെ നെക്സ്റ്റ് ലെയർ ചോറും അങ്ങനെ ഇടൂರು ഇട്ടിട്ട് ഇതും അങ്ങനെ ಅದೆಲ್ಲ ಫ್ರೈಡ್ ಆನಿಯನ್ പിന്നെ കറി ലീവ്സ് പിന്നെ ചുപ്പ് എല്ലാ ചുപ്പും ഇട്ടെങ്ക ഇತ್ತು. ಇಪ್ಪ ಇದ್ರೆ ಮುಚ್ಚಿ വെച്ചെങ്ക ಇತ್ತು വേണ ಫಾಯಿಲ್ ಪೇಪರ್ ನಿಂಗ ಇಡೋರು ಅಂದ್ರೆ ಫಾಯಿಲ್ ಪೇಪರ್ ಇಲ್ಲ ಅಂತ ಅಪ್ಪ നല്ല ದಮ್ಮ ಬಂಡು ನಾನು ಇದ್ರ ಮೇಲೆ ഒരു ಗಟ್ಟಿ ದೇವಸ್ಥಾನ ಎಂದೆ ಏದು ಮಾಡೋದು ಬೆಚ್ಚಂಗ ಇತ್ತು. ഒരു ഹാഫ് ആൻ അവർ ലോ ഫ്ലെയിമിൽ ಬೇಕೋರು ಇದ್ಲು ಕಾಟಿ ಒಲೆಲ್ಲ ಎತ್ರೆ ഇത് അടിಗೆ വേണമെങ്കിൽ നിങ്ങൾ എക്സ്ട്രാ ഒരു തവ ಬೇಕೋರು പിന്നെ വേണമെങ്കിൽ തെല്ല ഫസ്റ്റ് ഒരു മീഡിയം ഫ്ലെയിമിൽ വെച്ചിട്ട് ലോ ഫ്ലെയിമിൽ ಬೇಕೋರು നല്ല ഒരു ഹാഫ് 20 minutes ആയെങ്കിൽ ദമ്മു പറഞ്ഞു ചൊമ്മೆ ಟೇಸ್ಟಿ ಐತಿಕ್ರೆ ಎಲ್ಲರೂ ಟ್ರೈ ಆಗಿ ನೋಕೋರು. ನೆಕ್ಸ್ಟ್ ವಿಡಿಯೋ ತೋರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಸ್ಸಲಾಮು ಅಲೈಕುಂ. ಬಾಯ್.